ಇನ್ನು ಇಷ್ಟೆಲ್ಲ ಕಠಿಣ ಕ್ರಮ ತಗೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟರೂ ಕೂಡ ಈಗಾಗಲೇ ಮೈಕ್ರೋ ಫೈನಾನ್ಸ್ನವರ ಹಾವಳಿ ರಾಜ್ಯದಲ್ಲಿ ಕಡಿಮೆ ಆಗಿಲ್ಲ. ಹಾವೇರಿಯಲ್ಲಿ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಸರ್ಕಾರದ ವಾರ್ನಿಂಗು ಕೂಡ ಟಾರ್ಚರ್ ನಿಲ್ತಾ ಇಲ್ಲ. ಕಿರುಕುಳ ಮುಂದುವರಿತಾ ಇದೆ. ಬಡ್ಡಿ ಕಟ್ಟಲೇಬೇಕು ಅಂತ ಹೇಳಿ ಮನೆ ಮುಂದೆ ಬಂದು ನಿಂತಿದ್ದಾರೆ. ನೋಡಿ, ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರ ಹೇಳುತ್ತೆ ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ, ಮುಲಾಜೆ ಇಲ್ಲ ಅಂತ. ಆದ್ರೆ ನೀವೀಗ ಗಮನಿಸ್ತಾ ಇರುವಂತ ದೃಶ್ಯಗಳು ಇದೇ ಫೈನಾನ್ಸ್ನವರು ಮನೆ ಮುಂದೆ ಬಂದು ಯಾವ ರೀತಿ ಟಾರ್ಚರ್ ಮಾಡ್ತಿದ್ದಾರೆ ನೋಡಿ. ಕೇಳೋದ್ರಿಂದ ನಿಂದ ಹೇಳೋದು ಕೇಳು, ನಾನು ತಂದಿಡ್ತೀನಿ ನಿಂದ. ಬೇರೆದೆಲ್ಲ ಲೆಕ್ಕ ನಿನಗೆ ಹೇಳೋದು ನನಗೇನು ತರದು? ಕೇಳು, ನನ್ನ ವ್ಯವಹಾರ ಅಲ್ಲ, ನಂದು ಅವ್ರದ್ದು ವ್ಯವಹಾರ. ಈಗ ಕೊಡ್ತಾ ಇಲ್ಲ ಲೋನ್, ಈಗ ಕೊಡ್ತಾ ಇಲ್ಲ. ಇಯರ್ ಎಂಡ್ ಮಾರ್ಚ್ ಆಡಿಟ್ ಬರ್ತಾ ಇದಾರೆ. ಆಡಿಟ್ ಮಾಡಿದ್ರೆ ಕೊಡಲ್ಲ. ಆಡಿಟ್ ಮುಗಿಲಿ ತಗೊಳಂತೆ. ಇದ್ದ ಕೊಡಕ್ಕಲ್ಲ, ಸಾಲ ಕೊಟ್ಟಿರೋದು. ಲೆಕ್ಕ ಕೇಳೋದ ಕೇಳು, ನಿಂದ ಹೇಳೋದು ಕೇಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಗಮನಿಸ್ತಾ ಇದ್ದೀವಿ ಕಿರುಕುಳ ಯಾವ ರೀತಿ ಮುಂದುವರೆದಿದೆ ಅಂತ ಹೇಳಿ. ಸರ್ಕಾರ ಒಂದ್ ಕಡೆ ಹೇಳುತ್ತೆ ಇಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ, ಆದ್ರೆ ಮತ್ತೊಂದ್ ಕಡೆ ನೋಡ್ತಾ ಇದೀವಿ ಮುಲಾಜಿಲ್ದೆ ಇವರು ಕಿರುಕುಳ ಕೊಟ್ಟೇ ವಸೂಲಿ ಮಾಡ್ತೀವಿ ಅನ್ನುವಂತಹ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ. ಹಾವೇರಿಯಲ್ಲಿ ಸಂಬಂಧಪಟ್ಟವರೇ ನಿದ್ದೆ ಮಾಡ್ತಾ ಇದ್ದಾರಾ ಹೇಗೆ? ಶ್ರೀಪಾದ್ ಪಾಟೀಲ್, ನಿಜಕ್ಕೂ ಅಡವಿ ಆಂಜನೇಯ ಬಡಾವಣೆ ಅಂದ್ರೆ ಕಿವಿ ಕೋಳಿವಾರು ನಿರ್ಮಾಣ ಮಾಡುವಂತ ಬಡವರಿಗಾಗಿ ಸೂರನ್ನ ಕಲ್ಪಿಸಿದ್ರು. ಅಲ್ಲಿರ್ತಕ್ಕಂಥ ಈ ಬಡವರು ಹೆಚ್ಚಿರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳನ್ನ, ಆಟೋ ಡ್ರೈವಿಂಗ್ ಕೆಲಸ ಆಗಿರ್ಬೋದು, ಇನ್ನು ಮನೆ ಕೆಲಸ ಆಗಿರ್ಬೋದು, ಗ್ರಾಮೀಣರಿಗೆ ಹೋಗೋ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂತಹ ಬಡವರನ್ನೇ ಟಾರ್ಗೆಟ್ ಮಾಡಿ ಅವ್ರ ಜೊತೆಗೆ ಆಧಾರ್ ಕಾರ್ಡ್ ತಿಳ್ಕೊಂಡು ಮೈಕ್ರೋ ಫೈನಾನ್ಸ್ ಸಾಲ ಕೊಟ್ಟಿರ್ತಾರೆ. ಸಾಲ ಕೊಟ್ಟಾಯ್ತು, ಈಗ ಅವ್ರಿಗೆ ಅಷ್ಟಕ್ಕಷ್ಟೇ ಕೆಲಸ ಇರೋದ್ರಿಂದ ದಿನನಿತ್ಯ ಆಗ್ತಿರುವಂತ ಏನು ಸಂಪಾದನೆ ಮಾಡ್ತಾರೆ. ಆ ಸಂಪಾದನೆಯನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕೂಡ ಕಡಿಮೆ ಇರುವಂತದ್ದು. ಅಂತದ್ರಲ್ಲಿ ಮಾಡಿದ ಸಾಲಕ್ಕೆ ಕಟ್ಟಿ ಅಂತ ಹೇಳ್ತಿರುವಂತದ್ದು. ಅದನ್ನು ಕೂಡ ಮಾರ್ಚ್ ಎಂಡ್ ಬಂತು, ನಾವು ಲೆಕ್ಕವನ್ನು ಕೊಡಬೇಕು, ಬೇಗ ಬೇಗನೆ ಹಣ ಸಂದಾಯ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿ ಮನೆ ಬಾಗಿಲಿಗೆ ಹೋಗಿ ಆಟೋ ಡ್ರೈವರ್ಗಳನ್ನ ಆಟೋ ಹಿಡಿದಿರಿಸುವ ಮುಖಾಂತರ, ಇನ್ನು ಮನೆ ಕೆಲಸ ಹೋಗುವಂತ ಮನೆಯಲ್ಲಿ ಕೂರಿಸಿಕೊಂಡು ಅವರಿಗೆ ಉಪಚಾರವನ್ನು ಕೊಡುವ ಮುಖಾಂತರ ಈ ಒಂದು ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ಸರ್ಕಾರ ಹಾಗಾದ್ರೆ ಬೇಕಾಬಿಟ್ಟಿಯಾಗಿ ಆಹ್ವಾನ ನೀಡ್ತಾ ಹಾಗಾದ್ರೆ ರೈತರಿಗೆ ಸಾಲವನ್ನು ನೀಡಬಾರದು, ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಅಂತಕ್ಕಂಥದ್ದು ಸದ್ಯ ಜನರಲ್ಲಿ ಆತಂಕ ಮನೆ ಮಾಡುವಂಥದ್ದು. ದಿನ ಬೆಳಗಾದ್ರೆ ಸಾಕು ಖಾಸಗಿ ಫೈನಾನ್ಸ್ ಅವರು ಮನೆ ಮುಂದೆ ಹೋಗಿ ಕೂತ್ಕೊಂಡು ಗಲಾಟೆ ಮಾಡೋದಾಗ್ಲಿ, ಕೆಲಸಕ್ಕೆ ಹೋಗುವವರನ್ನ ತಡೆ ನಿಲ್ಲಿಸೋದಾಗ್ಲಿ, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರು ಕೂಡ ಅಲ್ಲೇ ಕುಳಿತು ಊಟವನ್ನು ನೀಡುತ್ತಿರೋದು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಇನ್ನು ಇಷ್ಟೆಲ್ಲ ಕಠಿಣ ಕ್ರಮ ತಗೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟರೂ ಕೂಡ ಈಗಾಗಲೇ ಮೈಕ್ರೋ ಫೈನಾನ್ಸ್ನವರ ಹಾವಳಿ ರಾಜ್ಯದಲ್ಲಿ ಕಡಿಮೆ ಆಗಿಲ್ಲ. ಹಾವೇರಿಯಲ್ಲಿ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಸರ್ಕಾರದ ವಾರ್ನಿಂಗು ಕೂಡ ಟಾರ್ಚರ್ ನಿಲ್ತಾ ಇಲ್ಲ. ಕಿರುಕುಳ ಮುಂದುವರಿತಾ ಇದೆ. ಬಡ್ಡಿ ಕಟ್ಟಲೇಬೇಕು ಅಂತ ಹೇಳಿ ಮನೆ ಮುಂದೆ ಬಂದು ನಿಂತಿದ್ದಾರೆ. ನೋಡಿ, ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರ ಹೇಳುತ್ತೆ ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ, ಮುಲಾಜೆ ಇಲ್ಲ ಅಂತ. ಆದ್ರೆ ನೀವೀಗ ಗಮನಿಸ್ತಾ ಇರುವಂತ ದೃಶ್ಯಗಳು ಇದೇ ಫೈನಾನ್ಸ್ನವರು ಮನೆ ಮುಂದೆ ಬಂದು ಯಾವ ರೀತಿ ಟಾರ್ಚರ್ ಮಾಡ್ತಿದ್ದಾರೆ ನೋಡಿ. ಲೆಕ್ಕ ಕೇಳೋದ
ನೀನ್ ಕೇಳು ನಿಂದ ನಿನ್ ಹೇಳೋದು ಕೇಳು ನಾನು ತಂದಿಡ್ತೀನಿ ನಿಂದ ಬೇರೆದೆಲ್ಲ ಲೆಕ್ಕ ನಿನಗೆ ಹೇಳತ್ತ ನನಗೆ ತೋರ್ಸು ಕೇಳು ನನ್ನ ವ್ಯವಹಾರ ನಂದು ಅವ್ರದ್ದು ವ್ಯವಹಾರ ಈಗ ಕೊಡ್ತಾ ಇಲ್ಲ ಲೋನ್ ಈಗ ಕೊಡ್ತಾ ಇಲ್ಲ ಇಯರ್ ಎಂಡ್ ಮಾರ್ಚ್ ಆಡಿಟ್ ಬರ್ತಾ ಇದಾರೆ ಆಡಿಟ್ ಮಾಡಿದ್ರೆ ಕೊಡಲ್ಲ ಆಡಿಟ್ ಮುಗಿಲಿ ತಗೋಣಂತೆ ಇದ್ದ ಕೊಡಕ್ಕಲ್ಲ ಸಾಲ ಕೊಟ್ಟಿರೋದು ಲೆಕ್ಕ ಕೇಳಲ್ಲ ನೀನ್ ಕೇಳು ನಿಂದ ನಿನ್ ಹೇಳೋದು ಕೇಳು ನಾನು ಅದನ್ನ ಹೇಳಕತ್ತೀನಿ ಅವ್ರಿಗೆ ಇನ್ನು ಸ್ವಲ್ಪ ಆಗೈತಿ ಪಂಚಾಯತ್ಗೆ ಬಂದು ಜಡ್ಜ್ ನಾನು ಅದನ್ನ ಹೇಳಕತ್ತೀನಿ ಅವ್ರಿಗೆ ಇನ್ನು ಸ್ವಲ್ಪ ಆಗೈತಿ ಪಂಚಾಯತ್ಗೆ ಬಂದು ಜಡ್ಜ್ ನಾನು ಅದನ್ನ ಹೇಳಕತ್ತೀನಿ ಅವ್ರಿಗೆ ಇನ್ನು ಸ್ವಲ್ಪ ಆಗೈತಿ ಪಂಚಾಯತ್ಗೆ ಬಂದು ಜಡ್ಜ್ ನಾನು ಅದನ್ನ ಹೇಳಕತ್ತೀನಿ ಅವ್ರಿಗೆ ಇನ್ನು ಸ್ವಲ್ಪ ಆಗೈತಿ ಪಂಚಾಯತ್ಗೆ ಬಂದು ಜಡ್ಜ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ, ಗಮನಿಸ್ತಾ ಇದ್ದೀವಿ ಕಿರುಕುಳ ಯಾವ ರೀತಿ ಮುಂದುವರೆದಿದೆ ಅಂತ ಹೇಳಿ. ಸರ್ಕಾರ ಒಂದ್ ಕಡೆ ಹೇಳುತ್ತೆ ಇಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ, ಆದ್ರೆ ಮತ್ತೊಂದ್ ಕಡೆ ನೋಡ್ತಾ ಇದೀವಿ ಮುಲಾಜಿಲ್ದೆ ಇವರು ಕಿರುಕುಳ ಕೊಟ್ಟೇ ವಸೂಲಿ ಮಾಡ್ತೀವಿ ಅನ್ನುವಂತಹ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ. ಹಾವೇರಿಯಲ್ಲಿ ಸಂಬಂಧಪಟ್ಟವರೇ ನಿದ್ದೆ ಮಾಡ್ತಾ ಇದ್ದಾರಾ ಹೇಗೆ? ಶ್ರೀಪಾದ್ ಪಟೇಲ್, ನಿಜಕ್ಕೂ ಅಡವಿ ಆಂಜನೇಯ ಬಡಾವಣೆ ಅಂದ್ರೆ ಕಿಡಿ ಕೋಳಿವಾರು ನಿರ್ಮಾಣ ಮಾಡುವಂತ ಬಡವರಿಗಾಗಿ ಸೂರನ್ನ ಕಲ್ಪಿಸಿದ್ರು. ಅಲ್ಲಿರ್ತಕ್ಕಂಥ ಈ ಬಡವರೇ ಹೆಚ್ಚಿರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಆಟೋ ಡ್ರೈವಿಂಗ್ ಕೆಲಸ ಆಗಿರ್ಬೋದು, ಇನ್ನು ಮನೆ ಕೆಲಸ ಆಗಿರ್ಬೋದು, ಗ್ರಾಮಸ್ಥರಿಗೆ ಹೋಗೋ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂತಹ ಬಡವರನ್ನೇ ಟಾರ್ಗೆಟ್ ಮಾಡಿ ಅವ್ರ ಜೊತೆಗೆ ಆಧಾರ್ ಕಾರ್ಡ್ ತಿಳ್ಕೊಂಡು ಮೈಕ್ರೋ ಫೈನಾನ್ಸ್ ಸಾಲ ಕೊಟ್ಟಿರ್ತಾರೆ. ಸಾಲ ಕೊಟ್ಟಾಯ್ತು, ಈಗ ಅವ್ರಿಗೆ ಅಷ್ಟಕ್ಕಷ್ಟೇ ಕೆಲಸ ಇರೋದ್ರಿಂದ ದಿನನಿತ್ಯ ಆಗ್ತಿರುವಂತ ಏನು ಸಂಪಾದನೆ ಮಾಡ್ತಾರೆ, ಆ ಸಂಪಾದನೆಯನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕೂಡ ಕಡಿಮೆ ಇರುವಂತದ್ದು. ಅಂಥದ್ರಲ್ಲಿ ಮಾಡಿದ ಸಾಲಕ್ಕೆ ಕಟ್ಟಿ ಅಂತ ಹೇಳ್ತಿರುವಂಥದ್ದು. ಅದರಲ್ಲೂ ಕೂಡ ಮಾರ್ಚ್ ಎಂಡ್ ಬಂತು, ನಾವು ಲೆಕ್ಕವನ್ನು ಕೊಡಬೇಕು, ಬೇಗ ಬೇಗನೆ ಹಣ ಸಂದಾಯ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿ ಮನೆ ಬಾಗಿಲಿಗೆ ಹೋಗಿ ಆಟೋ ಡ್ರೈವರ್ಗಳನ್ನ ಆಟೋ ಹಿಡಿದು ನಿಲ್ಲಿಸುವ ಮುಖಾಂತರ, ಇನ್ನು ಮನೆ ಕೆಲಸ ಹೋಗುವಂತ ಮನೆಯಲ್ಲಿ ಕೂರಿಸಿಕೊಂಡು ಅವರಿಗೆ ಉಪಚಾರವನ್ನು ಕೊಡುವ ಮುಖಾಂತರ ಈ ಒಂದು ರೀತಿಯಲ್ಲಿ ಚರ್ಚೆ ಮಾಡ್ಕೊಂಡು ಸರ್ಕಾರ ಹಾಗಾದ್ರೆ ಬೇಕಾಬಿಟ್ಟಿಯಾಗಿ ಆಹ್ವಾನ ನೀಡ್ತಾ ಹಾಗಾದ್ರೆ ರೈತರಿಗೆ ಸಾಲವನ್ನು ನೀಡಬಾರದು, ಈ ರೀತಿ ಆಗಬಾರ್ದು ಅಂತ ಹೇಳಿ ಅಂತಕ್ಕಂಥದ್ದು ಸದ್ಯ ಜನರಲ್ಲಿ ಆತಂಕ ಮನೆ ಮಾಡುವಂಥದ್ದು. ದಿನ ಬೆಳಗಾದ್ರೆ ಸಾಕು ಖಾಸಗಿ ಫೈನಾನ್ಸ್ನವರು ಮನೆ ಮುಂದೆ ಹೋಗಿ ಕೂತ್ಕೊಂಡು ಗಲಾಟೆ ಮಾಡೋದಾಗ್ಲಿ, ಕೆಲಸಕ್ಕೆ ಹೋಗುವವರನ್ನ ತಡೆ ನಿಲ್ಲಿಸೋದಾಗ್ಲಿ, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರು ಕೂಡ ಅಲ್ಲೇ ಕುಳಿತು ಊಟವನ್ನು ನೀಡುತ್ತಿರೋದು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ನಾನು ಅದನ್ನ ಹೇಳಕತ್ತೀನಿ ಅವ್ರಿಗೆ ಇನ್ನು ಸ್ವಲ್ಪ ಆಗೈತಿ ಪಂಚಾಯತ್ಗೆ ಬಂದು ಜಡ್ಜ್ ಇನ್ನು ಇಷ್ಟೆಲ್ಲ ಕಠಿಣ ಕ್ರಮ ತಗೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟರು ಕೂಡ ಈಗಾಗಲೇ ಮೈಕ್ರೋ ಫೈನಾನ್ಸ್ನವರ ಹಾವಳಿ ರಾಜ್ಯದಲ್ಲಿ ಕಡಿಮೆ ಆಗಿಲ್ಲ. ಹಾವೇರಿಯಲ್ಲಿ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಸರ್ಕಾರದ ವಾರ್ನಿಂಗು ಕೂಡ ಟಾರ್ಚರ್ ನಿಲ್ತಾ ಇಲ್ಲ. ಕಿರುಕುಳ ಮುಂದುವರಿತಾ ಇದೆ, ಬಡ್ಡಿ ಕಟ್ಟಲೇಬೇಕು ಅಂತ ಹೇಳಿ ಮನೆ ಮುಂದೆ ಬಂದು ನಿಂತಿದ್ದಾರೆ. ನೋಡಿ, ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರ ಹೇಳುತ್ತೆ ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ, ಮುಲಾಜೆ ಇಲ್ಲ ಅಂತ. ಆದ್ರೆ ನೀವೀಗ ಗಮನಿಸ್ತಾ ಇರುವಂತ ದೃಶ್ಯಗಳು ಇದೇ ಫೈನಾನ್ಸ್ನವರು ಮನೆ ಮುಂದೆ ಬಂದು ಯಾವ ರೀತಿ ಟಾರ್ಚರ್ ಮಾಡ್ತಿದ್ದಾರೆ ನೋಡಿ. ನಾನು ಅದನ್ನ ಹೇಳಕತ್ತೀನಿ ಅವ್ರಿಗೆ ಇನ್ನು ಸ್ವಲ್ಪ ಆಗೈತಿ ಪಂಚಾಯತ್ಗೆ ಬಂದು ಜಡ್ಜ್ ಲೆಕ್ಕ ಕೇಳಲ್ಲ ನೀನ್ ಕೇಳು ನಿಂದ ನಿನ್ ಹೇಳೋದು ಕೇಳು ನಾನು ತಂದಿಡ್ತೀನಿ ನಿಂದ ಬೇರೆದೆಲ್ಲ ಲೆಕ್ಕ ನಿನಗೆ ಹೇಳತ್ತ ನನಗೆ ತೋರ್ಸು ಕೇಳು ನನ್ನ ವ್ಯವಹಾರ ನಂದು ಅವ್ರದ್ದು ವ್ಯವಹಾರ ಈಗ ಕೊಡ್ತಾ ಇಲ್ಲ ಲೋನ್ ಈಗ ಕೊಡ್ತಾ ಇಲ್ಲ ಇಯರ್ ಎಂಡ್ ಮಾರ್ಚ್ ಆಡಿಟ್ ಬರ್ತಾ ಇದಾರೆ ಆಡಿಟ್